ನೀವು ಈ ರೀತಿ ಸಾಫ್ಟ್ ಮತ್ತು ಅತಿಯಷ್ಟು ಮೃದುವಾದ ಇಡ್ಲಿನ ಮಾಡ್ಕೊಳ್ಬೇಕಾ? ಇಲ್ಲಿದೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ನಮಸ್ಕಾರ ಎಲ್ಲರಿಗೂ, ರಾಜ್ಶ್ರೀ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಮಮತಾ ಬಸವರಾಜ್. ಈ ದಿನ ನಾನು ತುಂಬಾ ಸಾಫ್ಟ್ ಆಗಿರುವಂತಹ ಇಡ್ಲಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ನಾನಿಲ್ಲಿ 2.5 ಲೋಟದಷ್ಟು ಅಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲ್ ಆಗಿ ನೀವು ಇಡ್ಲಿಗೆ ಯಾವ ಅಕ್ಕಿನ ಬಳಸ್ತೀರೋ ಅದೇ ಅಕ್ಕಿನ ಹಾಕ್ಕೊಳ್ಬೋದು. ಇವಾಗ ಈ ಚಿಕ್ಕ ಲೋಟದಲ್ಲಿ 1 ಲೋಟದಷ್ಟು ಸಬ್ಬಕ್ಕಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿನ ಹಾಕೊಳ್ಳೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಇಡ್ಲಿ ಬಿಳಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಯಾವ ಲೋಟದಲ್ಲಿ ಅಕ್ಕಿನ ತಗೊಂಡಿದ್ನೋ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಗಟ್ಟಿ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 5-6 ಸರಿ ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕು. ಇನ್ನೊಂದು ಪಾತ್ರೆಗೆ ನಾನು ಅಕ್ಕಿ ತಗೊಂಡಿದ್ನಲ್ಲ ಆ ಲೋಟದಲ್ಲೇ ಅರ್ಧ ಲೋಟದಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಲೋಟ ಉದ್ದಿನಬೇಳೆ ಹಾಕ್ಕೊಂಡ್ರೆ ಇಡ್ಲಿ ಅಂತೂ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನೋಡಿ, ಅಕ್ಕಿನೂ ಕೂಡ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ನೀರನ್ನು ಸೇರಿಸಿ ನೆನೆಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಉದ್ದಿನಬೇಳೆನೂ ಕೂಡ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೂ ಕೂಡ ನೀರನ್ನು ಸೇರಿಸಿ ನೆನೆಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. 5 to 6 ಅವರ್ಸು ಅಕ್ಕಿ ಮತ್ತು ಉದ್ದಿನಬೇಳೆನ ನೆನೆಸ್ಕೊಂಡ್ರೆ ಸಾಕು. ಈ ಅಳತೆಯಲ್ಲಿ ನೀವು ಉದ್ದಿನಬೇಳೆ ಅಕ್ಕಿನ ಹಾಕ್ಕೊಂಡು ಇಡ್ಲಿನ ಮಾಡಿಕೊಂಡ್ರೆ ಇಡ್ಲಿ ಅಂತೂ ತುಂಬಾ ಸಾಫ್ಟಾಗಿ ಅತಿಯಷ್ಟು ಮೃದುವಾಗಿ ಬರುತ್ತೆ. ಅಕ್ಕಿ ಮತ್ತು ಉದ್ದಿನಬೇಳೆನ ನೆನೆಸಿ 6 ಅವರ್ಸ್ ಆಗಿದೆ. ನೋಡ್ತಾ ಇದ್ರಲ್ಲ, ಉದ್ದಿನಬೇಳೆ ಮತ್ತು ಅಕ್ಕಿ ಎಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ. ನಾನಿವಾಗ ಈ ನೀರನ್ನೆಲ್ಲ ಒಂದು ಸರಿ ತೆಗೆದು ಇನ್ನೊಂದು ಸರಿ ಚೆನ್ನಾಗಿರೋ ನೀರನ್ನು ಹಾಕ್ಕೊಂಡು ತೊಳ್ಕೊಳ್ತೀನಿ. ಇಡ್ಲಿ ತುಂಬ ಸಾಫ್ಟಾಗಿ ಬರಬೇಕು ಅಂದರೆ ಉದ್ದಿನಬೇಳೆನ ರುಬ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟು. ನೋಡಿ, ನಾನಿವಾಗ ಉದ್ದಿನಬೇಳೆನ ಇನ್ನೊಂದು ಸರಿ ತೊಳೆದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಉದ್ದಿನಬೇಳೆನ ರುಬ್ಬೋದಕ್ಕೆ ಒಂದೇ ಸರಿ ಜಾಸ್ತಿ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳೋಕೆ ಹೋಗಬಾರ್ದು. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಉದ್ದಿನಬೇಳೆ ಇಟ್ಟು ಫ್ಲಫಿ ಆಗಬೇಕು, ಆ ರೀತಿ ನಾವು ರುಬ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಉದ್ದಿನಬೇಳೆ ಹಿಟ್ಟನ್ನ ಇಷ್ಟು ಚೆನ್ನಾಗಿ ನೀವು ರುಬ್ಕೊಂಡ್ರೆ ನೀವು ಇಡ್ಲಿನ ಹೇಗೆ ಮಾಡಿದ್ರು ಕೂಡ ತುಂಬಾ ಸಾಫ್ಟಾಗಿ ಅತಿಯಷ್ಟು ಮೃದುವಾಗಿ ಬರುತ್ತೆ. ಈ ರೀತಿ ನಾವು ಫ್ಲಫಿಯಾಗಿ ಉದ್ದಿನಬೇಳೆ ಹಿಟ್ಟನ್ನು ರುಬ್ಕೊಳ್ಬೇಕಾಗತ್ತೆ. ನೀವು ಮಿಕ್ಸರ್ ಜಾರ್ನಲ್ಲಾದರೂ ರುಬ್ಕೊಳ್ಳಿ, ಇಲ್ಲ ಗ್ರೈಂಡರ್ನಲ್ಲಾದರೂ ರುಬ್ಕೊಳ್ಳಿ. ಒಂದೇ ಸರಿ ಜಾಸ್ತಿ ನೀರನ್ನು ಸೇರಿಸಿ ರುಬ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನೀವು ಈ ರೀತಿ ಫ್ಲಫಿ ಆಗೋ ರೀತಿ ರುಬ್ಕೊಳ್ಬೇಕು ಉದ್ದಿನಬೇಳೆನ. ಇವಾಗ ನಾನು ರುಬ್ಕೊಂಡಿರುವಂತಹ ಉದ್ದಿನಬೇಳೆ ಹಿಟ್ಟನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಉದ್ದಿನಬೇಳೆನ ಸರಿಯಾಗಿ ರುಬ್ಕೊಂಡ್ರೆ ಇಡ್ಲಿನ ಹೇಗೆ ಮಾಡಿದ್ರೂ ಕೂಡ ಸಾಫ್ಟಾಗಿ ಅತಿಯಷ್ಟು ಮೃದುವಾಗಿ ಬರುತ್ತೆ. ಇವಾಗ ಅದೇ ಜಾರ್ಗೆ ನೆಂದಿರುವಂತಹ ಅಕ್ಕಿನೂ ಹಾಕ್ಕೊಂಡು ಈ ರೀತಿ ರುಬ್ಕೊಂಡಿದ್ದೀನಿ. ತುಂಬ ನೈಸಾಗೂ ರುಬ್ಕೊಳ್ಬಾರ್ದು, ತುಂಬ ತರಿನೂ ಇರಬಾರ್ದು. ಈ ರೀತಿ ಮೀಡಿಯಮ್ ಆಗಿ ನೀವು ಅಕ್ಕಿನ ರುಬ್ಕೊಳ್ಬೇಕು. ಇವಾಗ ರುಬ್ಬಿಕೊಂಡಿರುವಂತಹ ಅಕ್ಕಿನೂ ಕೂಡ ನಾನಿಲ್ಲಿ ಉದ್ದಿನಬೇಳೆ ಹಿಟ್ಟಿನ ಜೊತೆನೇ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಎಲ್ಲ ಅಕ್ಕಿನೂ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರುಚಿಗೆ ಉಪ್ಪನ್ನು ಸೇರಿಸಿ ಚೆನ್ನಾಗಿ ನಾವು ಹಿಟ್ಟನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊದಲನೆಯ ಟಿಪ್ಸು, ನಾವು ಅಕ್ಕಿ ಎಷ್ಟು ತಗೋತೀವೋ ಅದಕ್ಕೆ ತಕ್ಕಷ್ಟು ನಾವು ಉದ್ದಿನಬೇಳೆನ ಹಾಕ್ಕೊಳ್ಬೇಕು. ಸೆಕೆಂಡ್ ಒನ್, ಸಬ್ಬಕ್ಕಿನ ಹಾಕೋದ್ರಿಂದ ಬಿಳಿಯಾಗಿ ಮೃದುವಾಗಿ ಇಡ್ಲಿ ಬರುತ್ತೆ. ಥರ್ಡ್ ಒನ್, ನಾವು ಉದ್ದಿನಬೇಳೆನ ಸರಿಯಾಗಿ ರುಬ್ಕೊಳ್ಬೇಕು. ಈ ರೀತಿ ಟಿಪ್ಸ್ನ ಫಾಲೋ ಮಾಡಿಕೊಂಡು ಇಡ್ಲಿನ ಮಾಡಿಕೊಂಡ್ರೆ ನೀವು ಕೂಡ ತುಂಬಾ ಸಾಫ್ಟಾಗಿ ಮೃದುವಾಗಿ ಇಡ್ಲಿನ ಮಾಡ್ಕೊಳ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಂತೂ ತುಂಬಾ ಪರ್ಫೆಕ್ಟಾಗಿರುತ್ತೆ. ಇವಾಗ ನಾನು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇಡ್ಲಿ ಹಿಟ್ಟನ್ನು 2 ಪಾತ್ರೆಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಟಿಪ್ಸ್, ಇಡ್ಲಿ ಹಿಟ್ಟಾಗಲಿ ದೋಸೆ ಹಿಟ್ಟಾಗಲಿ ನೀವು ಅಲ್ಯೂಮಿನಿಯಂ ಪಾತ್ರೆಗೆ ಹಾಕಿ ಇಟ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಅಲ್ಯೂಮಿನಿಯಂ ಪಾತ್ರೆಗೆ ಹಾಕಿ ಇಡೋದ್ರಿಂದ ಇಡ್ಲಿ ಹಿಟ್ಟಿರ್ಬೋದು, ದೋಸೆ ಹಿಟ್ಟ ಇರ್ಬೋದು, ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಸ್ಟೀಲ್ ಪಾತ್ರೆಗೆ ಹಾಕಿ ಇಟ್ಕೊಳ್ಳಿ. ಇವಾಗ ನೋಡಿ, ನಾನು ಓವರ್ನೈಟ್ ಫರ್ಮೆಂಟೇಷನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಉದುಗ್ ಬಂದಿದೆ ಅಂತ. ಈ ರೀತಿ ಇರಬೇಕು. ನಿಮಗೆ ಇಡ್ಲಿ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಹಿಟ್ಟು ಈ ರೀತಿ ಇರಬೇಕು. ಇವಾಗ ಇದನ್ನು ಸರಿಯಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ಇಡ್ಲಿ ಬ್ಯಾಟರು ರೆಡಿಯಾಗಿದೆ. ಈ ಕಡೆ ನಾನು ಪ್ಲೇಟ್ಗೆ ಎಣ್ಣೆನ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ನಾನು ನೀರನ್ನು ಕಾಯಲು ಇಟ್ಕೊಂಡಿದ್ದೆ. ನೋಡಿ, ನೀರು ಚೆನ್ನಾಗಿ ಕಾಯ್ದಿದೆ.
ಇಡ್ಲಿ ಪ್ಲೇಟ್ನ ಇಟ್ಟು ಒಂದು 10ರಿಂದ 12 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಇಡ್ಲಿನ ಐ ಫ್ಲೇಮ್ನಲ್ಲೇ ಇಟ್ಟು 10ರಿಂದ 12 ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕು. ತುಂಬಾ ಪರ್ಫೆಕ್ಟಾಗಿರುವಂತಹ ಇಡ್ಲಿ ರೆಡಿ ಆಗುತ್ತೆ. ಈ ಕಡೆ ನಾನು ಚಟ್ನಿನ ರೆಡಿ ಮಾಡ್ಕೊಳ್ಳಲು ಒಂದು ಮಿಕ್ಸರ್ ಜಾರ್ಗೆ ಅರ್ಧ ಹೋಳಷ್ಟು ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ತುರಿದು ಕೂಡ ಹಾಕ್ಕೊಳ್ಬೋದು. 1.5 ಕಪ್ಪಷ್ಟು ಹುರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ನಾನಿಲ್ಲಿ ಒಣಗಿರೋ ಮೆಣಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. 4-5 ಬ್ಯಾಡಗೆ ಮೆಣಸಿಕಾಯಿ, 1-2-3 ಗುಂಟೂರು ಮೆಣಸಿಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಡ್ಡಿಯಷ್ಟು ಕರಿಬೇವು, ರುಚಿಗೆ ಉಪ್ಪನ್ನು ಸೇರಿಸಿ ನಾನು ಚಟ್ನಿನ ರುಬ್ಕೊಳ್ತಾ ಇದ್ದೀನಿ. ಯಾವಾಗಲೂ ಹಸಿ ಮೆಣಸಿಕಾಯಿನ ಹಾಕಿ ಮಾಡಿರುವಂತಹ ಚಟ್ನಿನ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಮ್ಮೆ ಒಣಗಿರೋ ಮೆಣಸಿಕಾಯಿನ ಹಾಕಿ ಚಟ್ನಿನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ದೋಸೆಗೆಲ್ಲ. ಇವಾಗ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಗಟ್ಟಿ ಚಟ್ನಿ ತಿನ್ನೋರಾದರೆ ಹಾಗೇ ಇಟ್ಕೊಳ್ಬೋದು, ಇಲ್ಲ ಅಂದರೆ ನೀರು ಚಟ್ನಿ ಬೇಕು ಅಂದರೆ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಗ್ಗರಣೆನ ಹಾಕ್ಕೊಂಡಿಲ್ಲ. ನಿಮಗೇನಾದರೂ ಬೇಕಿದ್ದರೆ ಒಗ್ಗರಣೆನ ಹಾಕ್ಕೊಳ್ಬೋದು. ನೋಡಿ, ಇವಾಗ ಚಟ್ನಿ ರೆಡಿಯಾಗಿದೆ. ಈ ಕಡೆ ಇಡ್ಲಿನೂ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ, ಮಕ್ಕಳು ಲಂಚ್ ಬಾಕ್ಸ್ಗೆ, ಇಲ್ಲ ನೈಟ್ ಡಿನ್ನರ್ಗೆ ಈ ರೀತಿ ಇಡ್ಲಿನ ಮಾಡಿಕೊಂಡ್ರೆ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಇಡ್ಲಿ ತುಂಬಾ ಬಿಸಿ ಇರುವಾಗ ಬಿಡಿಸ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಬಿಡಿಸ್ಕೊಳ್ಳಿ. ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಇಡ್ಲಿನ ಬಿಡಿಸ್ಕೊಳ್ಳಿ. ನೋಡ್ತಾ ಇದ್ರಲ್ಲ ಇಡ್ಲಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಇಡ್ಲಿ ಅಂತೂ. ಈ ರೀತಿ ಅತಿಯಷ್ಟು ಮೃದುವಾದ ಇಡ್ಲಿನ ಮಾಡಿಕೊಂಡು ಚಟ್ನಿ ಅಥವಾ ಸಾಂಬಾರ್ ಜೊತೆ ಸರ್ವ್ ಮಾಡಿಕೊಂಡು ತಿಂತಾ ಇದ್ರಂತೂ ತುಂಬಾ ಸೂಪರಾಗಿರುತ್ತೆ. ನೋಡೋದ್ರಲ್ಲ ತುಂಬಾ ಸಿಂಪಲ್ಲಾಗಿ ಇಡ್ಲಿ ರೆಸಿಪಿನ ಮಾಡೋದು ಹೇಗೆ ಅಂತ. ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದೇ ರೀತಿ ಸಿಂಪಲ್ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು.